ನಾ ಅವ್ರಿಗೆ ಕೇಳಿದೆ, ನೋಡ್ರಿಪ್ಪ ಪುಣ್ಯಾತ್ಮರೇ, ನೀವ್ ಯಾರು ಬಸವಣ್ಣ ಅವ್ರು, ನನಗೆ ಇನ್ನೊಂದು ಸಿಟ್ಟು ಅವ್ರ ಮ್ಯಾಗ ಯಾಕೆ ಬರ್ತಿತ್ತು ಅಂದ್ರ, ಬಸವ ತತ್ವ ಚೆನ್ನಾಗಿ ತಿದ್ದಿ ಮಾಡಿ ನಿಮಗ್ ಹೆಂಗ್ ಬೇಕಂಗ್ ಹೇಳ್ಕೊಳಕ್ ಕಲ್ತೀರಿ, ಆದ್ರೆ ಬಸವ ತತ್ವದಂಗ್ ನಡ್ಕೊಳ್ಳೋರು ಒಬ್ಬರಾಗ ಇದ್ರಿ ನೀವು ಅಂತ ಕೇಳಿದ್ನಿ. ಅವ್ರಿಗೆ ಅದು ಸಿಟ್ಟು ಬಂತು. ಸಿಟ್ಟು ಬಂದ ಕೂಡಲೇ ಎಲ್ಲ ಕಡೆ ಹೋಗಿ ಕೇಳಿ ಏನಂತ ಒಂದು ಜಿಲ್ಲಾ ಬಂದಿ ಮಾಡ್ರಿ, ಒಂದು ಜಿಲ್ಲಾ ಬ್ಯಾನ್ ಮಾಡ್ರಿ ಅಂತ ತಿಳ್ಕೊಂಡು ಹೋಗಿ ಸರ್ಕಾರದವ್ರ ಹತ್ರ ಕುಂತು ಕೂಡಲೇ ಅವರು ಒಂದ್ 4 ಮಂದಿನ ಕಳಿಸೋದು. ಕಾಳಸಿದ್ದೇಶ್ವರ ಸ್ವಾಮಿ ಭಾಷಣದಿಂದ ಇಲ್ಲಿ ದಂಗೆಗಳಾಗುವ ಸಾಧ್ಯತೆ ಇದೆ ಅಂತ. ಇಲ್ಲಿನೂ ನೀನ್ ಜಮಖಂಡ್ಯಾಗ ಒಂದು 10 ದಂಗೆ ಹೋಗಿದ್ದು. ಅವು ಹಂದೇಳುಗಳು ಹೋಗಿ ಅಪ್ಲಿಕೇಶನ್ ಕೊಡೋ ಪ್ರಯತ್ನ, ನಾ ಅಂತ ಬಾಳ ತಗೊಳ್ಳೋದಿಲ್ಲ, ಯಾರ ಹೆಸರು ತಗೊಳ್ಳೋದು, ಯಾಕಂದ್ರೆ ಹಂದಿಗಳು ಕುಸ್ತಿ ಹಿಡಿಬಾರ್ದು ಯಾವಾಗ. ಅವನೇನ್ ಗೆದ್ರು ಅರ್ಥ ಇಲ್ಲ, ಸೋತರು ಅರ್ಥ ಇರಂಗಿಲ್ಲ, ಮೈ ಹೊಲಸ ತಗೊಂಡ ಬರ್ತೈತಿ ಅಂತ. ಆದ್ರೆ ಎಷ್ಟು ಜೋರಾಗಿ ಹಂದಿಗಳು ಚೀರ್ತಾವಲ್ಲ ತಿಳ್ಕೊಳ್ಬೇಕು, ಒದತ್ತು ಜೋರಾಗಿ ಬಿದ್ದೈತಿ. ಕಳೆದ ಹತ್ತಿರಾಗ ಒದರ್ತಾವ್, ಇರ್ಲಿಕ್ಕಂದ್ರೆ ಒದರಂಗಿಲ್ಲ. ಅವ ಕುಂಕುಮದ ಬಗ್ಗೆನ ಒದರಲ್ಲಾಕ, ಮತ್ತೆ ಅದ್ರ ಬಗ್ಗೆ ಒದರಲ್ರಕ್ಕ. ಬಾಳ ಜೋರಾಗಿ ಚೀರಿದ್ರು ಅಂದ್ರೆ, ಹಂದಿಗಳು ಜೋರಾಗಿ ಚೀರಿದ್ರು ಅಂದ್ರೆ ಕಡ್ದು ವೇಸ್ಟ್ ಬಿದ್ದೈತೆ ತಿಳ್ಕೊಬೋದು. ಅದಕ್ಕ ನಾ ಅವ್ರಿಗೆ ಉತ್ತರ ಪತ್ರ ಕೊಡಂಗಿಲ್ಲ, ಜಾಡ್ಸಿ ಒಂದು ಒದರ್ತೀನಿ. ಅವ್ ಮುಂದೊಂದ್ ತಿಂಗಳ ತನೂ ಹಂಗ ಒದರಾಡ್ಕೊತ ಇರ್ತಾವು. 1 ತಿಂಗಳ ಆಗೋದ್ರಾಗ ತಣ್ಣಗಾಕತಿ, ಮತ್ತ ಮುಂದಿನ ಊರಾಗ ಇದು ಮುಗಿತೀಗ. ಬಬಲೇಶ್ವರ ಮುಗಿದ ಕೂಡಲೇ ಬಾಗೇವಾಡಿ ಆತು. ಬಾಗೇವಾಡಿ ಆದ ಕೂಡಲೇ ಈಗ ರಬಕವಿ ಬನ್ನಾಟ್. ಇದು ಮುಗಿದ ಕೂಡಲೇ ಮುಂದಿನ ತಿಂಗಳು ಯಾದಗಿರಿ ಆಗೈತಿ. ಯಾದಗಿರಿ ಮುಗಿದ ಕೂಡಲೇ ಬೆಳಗಾವಿಗೆ ಐತಿ. ಬೆಳಗಾವಿ ಮುಗಿದ ಕೂಡಲೇ ಮತ್ತ ಬೀದರ್ದಾಗ ಐತಿ. ಏಪ್ರಿಲ್ ತಿಂಗಳದಾಗ ಬೀದರ್ ಮಾಡ್ತೀವಿ ಅಂತ ಬೀದರ್ದವ್ರು ತಯಾರಾಗ್ಯಾರ. ನಾ ಏನ್ ಬೀದರ್ ಬರ್ತೀನಿ ಅಂತ ತಿಳಿದ ಕೂಡಲೇ ಅವು ಚಟಪಟ ಇನ್ನು ಒದ್ದಾಡಕ್ ಶುರು ಮಾಡ್ತಾವ. ಅಂದ್ರೆ ಏನಪ್ಪಾ, ಬೆಲದೊಳಗ ನೀರ್ ಹೊತ್ತಂದ್ರ ಇರಿವಿ ಹಾವ ಹೆಂಗ್ ಹೊರಗೆ ಚಟಪಟ ಒದ್ದಾಡ್ತಾವಲ್ಲ, ಹಂಗ ಇವ್ರ ಸ್ಥಿತಿ ಆಗ್ತೈತಿ. ಏನ್ ಬಂದಾರ ಬಾ ನೀನ್ ನೋಡ್ತೀವಿ ಹಂಗ ಹಿಂಗ ಅಂತಾರೆ. ಇಲ್ಲೇನು ಅಂತಿದ್ರು, ನಾ ಬಂದೇನಿ, ಒಂದೂ ಬಂದಿಲ್ಲ. ಮತ್ತಿಷ್ಟು ಮಂದಿ ಬಂದಾರ, ಅದೋಡ್ದಂತೂ ದಿನ ಬಂದಾರ ಬಾ ಅಂತಿರ್ತಾರ. ಏನ್ ಮಾಡೋದಿಲ್ಲಪ್ಪ, ಬಂದು ನಮಗೇನ್ ಹಿಂದ ಮುಂದೆ ಹಿಂದಿಲ್ಲ, ಖರೆ ಮುಂದೆ ಅದಾರಲ್ಲ ಇಷ್ಟು ಮಂದಿ ಸಾಕಂತ. ನಾವು ಯಾರ ಸಲುವಾಗಿ ಮಾಡ್ತೀವಲ್ಲ ಅವ್ರಿಗೆ ತಿಳ್ಕೊಂಡ್ರೆ ಸಾಕು, ಇದಕ್ಕಿಂತ ಹೆಚ್ಚಿನ